ಮೇ 18ರಂದು ಸರಳ ಸಾಮೂಹಿಕ ವಿವಾಹ ಮೋಟಮ್ಮ ಆಶ್ರಯ ಸಾಮಾಜಿಕ ಸೇವಾ ಸಂಸ್ಥೆ ಹಾಗೂ ಮಿತ್ರ ಜಾನಪದ ಕಲಾ ಸಂಘದ ಸಂಯುಕ್ತಾಶ್ರಯದಲ್ಲಿ ಮೇ 18ರಂದು ಪಟ್ಟಣದ ಆಢ್ಯಂತರಾಯ ರಂಗಮಂದಿರದಲ್ಲಿ ಸರಳ ಸಾಮೂಹಿಕ ವಿವಾಹ ಮತ್ತು ಮಲೆನಾಡ ಜಾನಪದ ಸಾಂಸ್ಕೃತಿಕ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವೆ ಮೋಟಮ್ಮ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಪ್ರತಿ ವರ್ಷದಂತೆ 3 ವರ್ಷದಿಂದ ಸಾಂಸ್ಕೃತಿಕ ಮದುವೆ ತಾತ್ಕಾಲಿಕವಾಗಿ ಹೆಚ್ಚಿದ್ವಿ. ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಸಂಸ್ಥೆ ಅಧ್ಯಕ್ಷರು ಮಾಜಿ ಸಚಿವರಾದ ಮೋಟಮ್ಮ ನೇತೃತ್ವದಲ್ಲಿ ಸುಮಾರು 20 ವರ್ಷಗಳ ಕಾಲ ಸತತವಾಗಿ ನಮ್ಮ ಸಂಸ್ಥೆ ವತಿಯಲ್ಲಿ ಸಾಮೂಹಿಕ ಮದುವೆಗಳನ್ನು ಸುಮಾರು 38 ಜೋಡಿ ಹತ್ರ ಕೂಡ ಆ 40 ಜೋಡಿಗಳಿಗೂ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಹಾಗಾಗಿ ಈ ಸಾರಿ ಒಂದು ಸೀಮಿತ ಜೋಡಿಗಳನ್ನ ಮಾಡುವಂತ ತಮ್ಮ ನಿರ್ಣಯ ಮಾಡೋದ್ರಿಂದ ಅದನ್ನ ಕುಲಂಕುಷವಾಗಿ ಅವರು ತಾವು ತಮ್ಮ ಗೋಷ್ಠಿಯಲ್ಲಿ ಹೇಳ್ತಾರೆ. ಅದನ್ನ ಸಂಸ್ಥೆ ವತಿಯಿಂದ ಮತ್ತೆ ಮಿತ್ರ ಜಾನಪದ ಕಲಾ ಸಂಘದ ವತಿಯಿಂದ ಮೇ 18ನೇ ತಾರೀಕು ಅದನ್ನ ನಡೆಸುವ ಉದ್ದೇಶವಾದ ದಿನಾಂಕವನ್ನು ನಿಗದಿ ಮಾಡಿದ್ವಿ. ಹಾಗಾಗಿ ತಮ್ಮ ಎಲ್ಲ ಸಹಕಾರ ಬೇಕಂತ ಇರ್ತಕ್ಕಂಥ ಒಂದಷ್ಟು ಜಾನಪದ ಕಲಾ ಪ್ರಕಾರಗಳ ಅನಾವರಣ ಆಗ್ಬೇಕು ಅನ್ನೋದು ಕೂಡ ಆಸೆ. ಸೊ ಅದನ್ನು ಕೂಡ ಇಟ್ಕೊಂಡಿದ್ವಿ ಅನ್ನುವಂಥದ್ರ ಜೊತೆಗೆ. ಹಾಗಾಗಿ ಮೂಡಿಗೆರೆ ಒಂದಷ್ಟು ಕಲಾ ತಂಡಗಳನ್ನು ಸೇರಿಸಿ ಒಂದು ಜಾನಪದ ಕಲ್ಚರ್ ಪ್ರೋಗ್ರಾಮ್ ಆಫ್ಟರ್ ಅಂದ್ರೆ ಊಟ ಆದ್ಮೇಲೆ ಅದು ಮಾಡುವಂತ ಒಂದು ಯೋಚನೆ ಅದನ್ನು ಕೂಡ ಮಾಡ್ಕೊಂಡಿದ್ವಿ ಈಗಾಗಲೇ. ಇನ್ನು ಸ್ವಲ್ಪ ಅದೇ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡ್ತಿದ್ದೀವಿ. ಜನರಿಗೆ ಒಬ್ಬ ಒಳ್ಳೆ ಸೆಲೆಬ್ರಿಟಿ ಒಬ್ಬ ಈಗಿನ ಜನರೇಷನ್ಗೆ ಸೂಟ್ ಆಗುವಂತ ಬರ್ತಾ ಅಂದ್ರೆ ಜನ ಕ್ರೌಡ್ ಆಗೇ ಆಗ್ತದೆ. ಹಾಗಾಗಿ ಈಗಾಗಲೇ ನಾವು ಫಸ್ಟ್ ಪ್ರಿಫರೆನ್ಸ್ ಡಾಲಿ ಧನಂಜಯ ಅವರು ಇಟ್ಕೊಂಡಿದ್ದೀವಿ. ಕೇಸ್ ಅವರು ಸಿಗಲಿಲ್ಲ, ಡೇಟ್ ಏನಾದ್ರು ಆಚೆ ಈಚೆ ಅಂದ್ರೆ ಮತ್ತೆ ಯಾರನ್ನು ಅಂತ ನಾವು ಭುಜಗಂಧರಿಗೆ ಹೇಳ್ದಂಗೆ ಭುಜಗಂಧರಿ ಕೂಡ ಒಂದು ಸಿಂಪ್ಲಿಸಿಟಿಯಾಗಿ ನಾವು ಯಾವ್ದೋ ಒಂದು ಹೇಳ್ತೀವಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಬಹಳ ಇದೆಲ್ಲ ಚೆನ್ನಾಗಾಗ್ಬೇಕಂದ್ರೆ ಅಮ್ಮ ಹೇಳ್ದಂಗೆ ಬಹುಶಃ ಇದಕ್ಕೆ ಸಾಕಷ್ಟು ಖರ್ಚು ಬರೋ ಉದ್ದೇಶದಿಂದ ಒಂದಷ್ಟು ಎಲ್ಲರೂ ಕೂಡ ಸಹಕಾರ ಮಾಡ್ಬೇಕನ್ನೋಂಥ ವಿನಂತಿ. ಕೇವಲ ಯಾವ್ದೋ ಒಂದು ಬ್ಯಾನರ್ ಅಷ್ಟೇ, ಬ್ಯಾನರ್ ರೆಡಿ ಆಗ್ತಿರ್ತ ಕಾರ್ಯಕ್ರಮ, ಆದ್ರೆ ಉದ್ದೇಶ ಒಳ್ಳೇದಿರೋ ಕಾರಣಕ್ಕೆ ಈ ಒಂದು ಉದ್ದೇಶಕ್ಕೆ ಅದು ಕೂಡ ಕೈ ಜೋಡಿಸ್ಬೇಕನ್ನೋದು ನಮ್ಮ ವಿನಂತಿ. ಈಗ ಸಾಕಷ್ಟು ಜನ ದಾನ ಕೊಡುವಂತವ್ರು ಇರ್ತಾರೆ, ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ನಾಳೆ ನಿಮ್ಮ ಪತ್ರಿಕೆ ಮೂಲಕ ಈ ಸಬ್ಜೆಕ್ಟ್ ಏನಾದ್ರು ಇದ್ದು ಓದಿದಾಗ ಸಂಪರ್ಕಿಸಬಹುದು, ಅಮ್ಮ ನಂಬರ್ನ ಕಾಂಟ್ಯಾಕ್ಟ್ ನ ಡಿಸ್ಪ್ಲೇ ಮಾಡಿ. ಸೊ ನಾವು ಕೊಡ್ತೀವಿ, ನಮ್ಮ ಕೈಲಾದಷ್ಟು ಸಹಕಾರ ಮಾಡ್ತೀವಿ, ಸಾಕಷ್ಟು ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಪ್ರಾರಂಭ ಮಾಡಿದ ಉದ್ದೇಶ ಅಂಬೇಡ್ಕರ್ ಅವರ ಜಯಂತಿಯನ್ನ ಸುಮ್ಮನೆ ನಾವು ಆಚರಣೆ ಮತ್ತು ಘೋಷಣೆಯಲ್ಲಿ ನಾವು ಮುಗಿಸಬಾರ್ದು. ಯಾವಾಗಲೂ ಅವರ ಆಶಯಗಳನ್ನ ಜನರಿಗೆ ತಲುಪಿಸೋದ್ರ ಮೂಲಕ ಅವರ ಆಶಯಗಳ ಅಂತೆ ಜನ ಮೇಲ್ ಬರಬೇಕು, ಮೇನ್ ಸ್ಟ್ರೀಮಿಗೆ ಬರಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಶುರು ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಮದುವೆಗಾಗಿ ಸಾಲ ಮಾಡ್ತಿದ್ರು. ಮೊದಲೇನಾಗ್ತಿತ್ತು ಅಂದ್ರೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂತ ಒಂದು ಕತೆ ನಮ್ಮ ಹಳ್ಳಿಗಾಡಿನಲ್ಲಿ ಅದಿತ್ತು. ತಂದೆ ಸಾಲ ಮಗ ತೀರ್ಸ್ಲಿಕ್ಕೂ ಆಗ್ತಿಲ್ಲ, ಮಗನ ಮದುವೆ ಸಾಲ ಮತ್ತ ಅವನ ಮಗನಿಗೆ ಉಳಿತಿತ್ತು. ಹಾಗಾಗಿ ಇದನ್ನ ಸ್ವಲ್ಪ ಸಾಲದ ಹೊರೆ ಕಡಿಮೆ ಮಾಡೋಣ, ನಾವು ಸರಳ ಮದುವೆ ಮಾಡಿದ್ರೆ ಒಳ್ಳೆಯದು. ಆಗ ಸ್ವಲ್ಪ ಮಂತ್ರ ಮಾಂಗಲ್ಯದ ಒಂದು ಇದು ಇತ್ತು, ಕಾನ್ಸೆಪ್ಟ್ ಇತ್ತು. ಮತ್ತೆ ನಮ್ಗೆ ಅದಕ್ಕೆ ತೇಜಸ್ವಿ ಅವರು ಒಂದು ಸ್ಫೂರ್ತಿಯಾಗಿದ್ರು, ಮಾಡ್ರಿ ಒಳ್ಳೆ ಕಾರ್ಯಕ್ರಮ ಅಂತೇಳಿ. ಹಾಗಾಗಿ ನಾನು ಪುಟ್ಟೇಗೌಡರು ಇದ್ರ ಬಗ್ಗೆ ಚರ್ಚೆ ಮಾಡಿ ಸುಮಾರು ನಾವು 84ರಲ್ಲಿ ಇದನ್ನ ಪ್ರಾರಂಭ ಮಾಡಿದ್ವಿ ಅನಿಸ್ತದೆ. ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಅಲ್ಲಿ ಮಾಸ್ ಮ್ಯಾರೇಜ್ ಮಾಡಿ ಉಳಿದಂತ ಬಟ್ಟೆ ಮತ್ತು ಮಾಂಗಲ್ಯ ತಂದು ಧರ್ಮಸ್ಥಳ ಹೆಗಡೆ ಅವ್ರನ್ನೇ ಕರೆದು ಇಲ್ಲಿ ಅದ್ರ ಉದ್ಘಾಟನೆ ಸ್ಟಾರ್ಟಿಂಗ್ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ಪ್ರಕಾಶ್ ಬುಕ್ಕಿ, NKS TV4 ನ್ಯೂಸ್, ಮೂಡಿಗೆರೆ.